ನಮಸ್ಕಾರ ಸ್ನೇಹಿತರೆ. ಬನ್ನಿ ಈ ಇದರಲ್ಲಿ ನಾವು ವೈಫ್ ಬ್ಯಾಟರಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಂದರೆ ಹೆಂಡತಿಗೆ ಹೊಡೆಯುವುದು ಅಂತ. ಯಾಕೆ ಹೆಂಡತಿಯರಿಗೆ ಗಂಡಂದಿರು ಹೊಡಿತಾರೆ? ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಹೆಣ್ಣನ್ನು ಕೇವಲವಾಗಿ ನೋಡ್ತಕ್ಕಂಥ ಮನೋಭಾವದಿಂದಾಗಿ, ಅಥವಾ ಪುರುಷರು ತಮ್ಮ ಏಕಸ್ವಾಮ್ಯವನ್ನು ಸ್ಥಾಪನೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ, ಅಥವಾ ಹೆಣ್ಣಿನ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ, ಈ ಥರ ಬೇರೆ ಬೇರೆ ಯಾವುದೇ ಕಾರಣಕ್ಕೋಸ್ಕರವಾಗಿ ಇರಬಹುದು. ಸಹಜವಾಗಿ ಹೆಣ್ಣು ಏನೇ ತಪ್ಪು ಮಾಡಿದ್ರೂ ಕೂಡ, ಮನೆಯಲ್ಲಿ ಏನೇ ನಡೆದರೂ ಕೂಡ ಅದಕ್ಕೆ ಹೆಣ್ಣೇ ಕಾರಣ ಅಂತ ಹೇಳಿ ಭಾವಿಸಿ, ಎಲ್ಲ ತಪ್ಪುಗಳನ್ನು ಕೂಡ ಆಕೆಯ ಮೇಲೆಯೇ ಹೊರಿಸಿ, ಆಕೆಯನ್ನು ಒಂದು ದೈಹಿಕವಾದಂತಹ ಹಿಂಸೆಗೆ ಒಳಪಡಿಸುವಂಥದ್ದೇನಿದೆ, ಇದನ್ನು ಹೆಂಡತಿಗೆ ಹೊಡೆಯುವುದು ಅಂತ ಹೇಳಿ ಕರಿತೇವೆ ಅಂತ. ವೈಫ್ ಬ್ಯಾಟರಿಂಗ್ ಆರ್ ವೈಫ್ ಬೀಟಿಂಗ್ ರೆಫರ್ಸ್ ಟು ವೈಲೆಂಟ್ ಆಕ್ಟ್ಸ್, ಸೈಕಲಾಜಿಕಲ್, ಸೆಕ್ಷುವಲ್ ಅಂಡ್ ಆರ್ ಫಿಸಿಕಲ್ ಅಸಾಲ್ಟ್ಸ್. ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಥವಾ ಲೈಂಗಿಕವಾಗಿ ಗಂಡನಾದವನು ತನ್ನ ಹೆಂಡತಿಗೆ ಹೊಡೆಯುವ, ಹಿಂಸಿಸುವ, ಶೋಷಿಸುವ ಯಾವುದೇ ಥರದ ಈ ಪ್ರಕರಣಗಳಿದೆಯಲ್ಲ, ಇವುಗಳನ್ನು ಹೆಂಡತಿಗೆ ಹೊಡೆಯುವುದು ಅಂತೇಳಿ. ಯಾಕೆ ಅಂತಂದರೆ, ಹೆಂಡತಿಯನ್ನು ತನ್ನ ಹದ್ದುಬಸ್ತಲ್ಲಿ ಇಟ್ಕೋಬೇಕು, ಹೆಂಡತಿಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಹಾಗೆ ತನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಂದರೆ ಏನು ಮಾಡಬೇಕು? ಗಂಡನ ಬಗೆಗೆ ಹೆಂಡತಿಯಲ್ಲಿ ಒಂದು ಭಯವನ್ನು ಹುಟ್ಟಿಸ್ಬೇಕು. ಗಂಡ ಎಲ್ಲೋ ಬರ್ತಾ ಇದ್ದಾನೆ ಅಂತಂದರೆ ಹೆಂಡತಿ ಎಲ್ಲೋ ಮೂಲೆ ಗುಂಪಾಗಬೇಕು. ಯಾಕೆ ಅಂತ ಹೇಳಿದ್ರೆ, ಬಂದಂತಹ ಗಂಡ ಅವನು ತನ್ನನ್ನು ಹೊಡಿತಾನೆ, ಬಡಿತಾನೆ, ದೈಹಿಕವಾಗಿ ಹಿಂಸಿಸ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಭಯಪಟ್ಟು ಆಕೆ ಎಲ್ಲೋ ಒಂದು ಕಡೆ ಅಡಿಗೆ ಮನೆಯಲ್ಲಿ ಕೂತ್ಕೋಬೇಕು. ದೈಹಿಕವಾಗಿ ಆಕೆಗೆ ನೋವನ್ನು ಉಂಟು ಮಾಡಿ ಆಕೆಯಲ್ಲಿ ತನ್ನ ಬಗ್ಗೆ ಒಂದು ಭಯವನ್ನು ಸೃಷ್ಟಿಸಿ ಆಕೆಯನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂತಹ ಪ್ರಯತ್ನವೇ ಈ ಹೆಂಡತಿಗೆ ಹೊಡೆಯುವುದು ಅಂತ. ಗಂಡಸರು ಹೆಂಡಸರಿಗೆ ಯಾಕೆ ಹೊಡಿತಾರೆ ಅಂತ ಹೇಳಿದ್ರೆ, ಇದೇ ಕಾರಣಕ್ಕೋಸ್ಕರವಾಗಿ ಅಂತ. ತನ್ನ ಹೆಂಡತಿ ತನ್ನ ಮಾತು ಕೇಳಬೇಕು, ತನ್ನ ಹೆಂಡತಿ ತನ್ನ ಹತೋಟಿಯಲ್ಲಿರಬೇಕು, ಹೆಂಡತಿ ತನ್ನ ನಿಯಂತ್ರಣದಲ್ಲಿರಬೇಕು, ತಾನು ಹೇಳ್ದಂಗೆ ಕೇಳಬೇಕು. ಹಾಗೆ ಕೇಳಬೇಕು ಅಂತ ಹೇಳಿದ್ರೆ ಆಕೆಯಲ್ಲಿ ಒಂದು ಭಯವನ್ನು ತನ್ನ ಬಗ್ಗೆ ಸೃಷ್ಟಿ ಮಾಡಿರಬೇಕು. ಏನು ಸಿಗುತ್ತೋ ಅದರಲ್ಲೇ ತಗೊಂಡು ಹೊಡಿತಾನೆ, ಬಡಿತಾನೆ, ದೈಹಿಕವಾಗಿ ಹಿಂಸೆ ಕೊಡ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಆಕೆ ಭಯಭೀತಳಾಗಬೇಕು. ಈ ಥರ ಈ ಫಿಸಿಕಲ್ ಅಬ್ಯೂಸ್ ಇದೆಯಲ್ಲ, ಇದು ದೈಹಿಕವಾಗಿರ್ತಕ್ಕಂತಹ ಒಂದು ಆಕೆಯನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದೇನಿದೆ, ಇದು ಪದೇ ಪದೇ ಮತ್ತು ಬಹಳ ಮಟ್ಟಿಗೆ ಆಕೆಯ ಮೇಲೆ ಗಾಯವನ್ನು ಉಂಟು ಮಾಡುವಂತಹ ಅಥವಾ ಆಕೆಯ ದೈಹಿಕವಾಗಿ ಹಿಂಸಿಸುವಂತಹ ಒಂದು ಪ್ರಕರಣ ಇದೆಯಲ್ಲ, ಇದು ಹೆಂಡತಿಗೆ ಹೊಡೆಯುವುದು ಅಂತ. ಪದೇ ಪದೇ ರಿಪೀಟೆಡ್ಲಿ ಮತ್ತು ಹೆವಿಲಿ, ಬಹಳ ಮಟ್ಟಿಗೆ. ಯಾಕೆ ಅಂತಂದರೆ ಅವಳಿಗೆ ಗಾಯ ಮಾಡಬೇಕು. ದೈಹಿಕವಾಗಿ ಮಾನಸಿಕವಾಗಿ ಆಕೆಯನ್ನು ಘಾಸಿಗೊಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಆಕೆಯ ಮೇಲೆ ಆಕ್ರಮಣವನ್ನು ಮಾಡ್ತಕ್ಕಂಥದ್ದು ಗಂಡ. ಹೀಗೆ ಗಂಡ ತನ್ನ ಹೆಂಡತಿಯ ಮೇಲೆ ಮಾಡ್ತಕ್ಕಂತಹ ದೈಹಿಕವಾದ ಹಲ್ಲೆ, ಇದನ್ನ ಹೆಂಡತಿಗೆ ಹೊಡೆಯುವುದು ಅಂತೇಳಿ. ಏನು ಸಿಗುತ್ತೋ ಅದನ್ನ ತಗೊಂಡು ರಪ್ ಅಂತ ಹೊಡೆದ್ಬಿಡುದು. ಈ ಥರ ಹೊಡಿತಕ್ಕಂಥ ಒಂದು ರೇಂಜ್ ಇದೆಯಲ್ಲ, ಅದು ಬೇರೆ ಬೇರೆ ಆಗಿರ್ಬೋದು. ಜಸ್ಟ್ ಕಪಾಳಕ್ಕೆ ಹೊಡೆಯೋದ್ರಿಂದ ಹಿಡಿದು ಬೆನ್ನು ಮೂಳೆ ಮುರಿಯೋ ತನಕ ಕೂಡ ಹೊಡಿಬಹುದು. ಎಷ್ಟೋ ಸಂದರ್ಭಗಳಲ್ಲಿ ಈ ಹೊಡೆದು ಹೆಂಡತಿಯರನ್ನು ಸಾಯಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ಒಂದು ಸಣ್ಣದಾಗಿ ಆಕೆಗೆ ಪಿಂಚ್ ಮಾಡೋದಿರ್ಬೋದು, ಅಥವಾ ಆಕೆಯ ತಲೆಗೂದಲನ್ನು ಹಿಡಿದು ಎಳಿತಕ್ಕಂಥದ್ದಿರ್ಬೋದು, ಆಕೆಯ ತಲೆ ಮೇಲೆ ಬರಬಹುದು. ಕೆನ್ನೆಗೆ ಬಾರಿಸ್ತಕ್ಕಂಥದ್ದಿರ್ಬೋದು. ಈ ಕೆನ್ನೆಗೆ ಬಾರಿಸೋದ್ರಿಂದ ಹಿಡಿದು ಚಾಡಿಸಿ ಒದೆಯೋದ್ರ ತನಕನೂ ಕೂಡ ಬೇರೆ ಬೇರೆ ರೂಪಗಳಲ್ಲಿ ಹೆಂಡತಿಯನ್ನು ಹಿಂಸಿಸ್ತಕ್ಕಂಥದ್ದು ಕಂಡುಬರುತ್ತೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಆಕೆಯ ಮೂಳೆ ಮುರಿಯುವವರೆಗೂ ಕೂಡ ಆಕೆಯನ್ನು ಹೊಡೆದಿರ್ತಾನೆ ಅಂತೇಳಿ. ಸಮ್ಟೈಮ್ಸ್ ಆಕೆಯನ್ನು ಹೊಡೆದು ಸಾಯಿಸಿರ್ಲೂಬಾರ್ದು, ಕೊಲೆ ಮಾಡಿರ್ಲೂಬಾರ್ದು, ಅದು ಸಾಧ್ಯತೆ ಇದೆ. ದ ರೇಂಜ್ ಆಫ್ ವೈಫ್ ಬ್ಯಾಟರಿಂಗ್ ಮೇ ಬಿ ಫ್ರಮ್ ಸ್ಲ್ಯಾಪ್ ಟು ಕಿಕ್ ಅಪ್. ಎಲ್ಲಿವರೆಗೆ ಅಂದರೆ ಟು ಬ್ರೋಕನ್ ಬೋನ್, ಟಾರ್ಚರ್ ಆರ್ ಅಟೆಂಪ್ಟ್ ಟು ಮರ್ಡರ್.
ಆ್ಯಂಡ್ ಈವನ್ ಟು ಮರ್ಡರ್. ಸಮ್ಟೈಮ್ಸ್ ಅಟೆಂಪ್ಟ್ ಮಾಡ್ಬೋದು, ಸಮ್ಟೈಮ್ಸ್ ಕೊಲೆಯನ್ನೇ ಮಾಡ್ಬೋದು. ಸೊ ಹೊಡೆದು ಸಾಯಿಸ್ಬೋದು, ಹಿಂಸಿಸ್ಬೋದು, ಘಾಸಿಗೊಳಿಸ್ಬೋದು. ಸೊ ಇದಕ್ಕೆ ಕಾರಣ ಏನು ಅಂತಕ್ಕಂಥ ನೋಡೋಣ. ಯಾಕೆ ಪುರುಷರು ಅಂದರೆ ಗಂಡಂದಿರು ಪರ್ಟಿಕ್ಯುಲರ್ಲಿ ಗಂಡಂದಿರು ಹೆಂಡತಿಯರನ್ನು ಹೊಡಿತಾರೆ ಅನ್ನೋದನ್ನು ನಾವು ಗಮನಿಸಿದ್ರೆ, ಮೊದಲನೇದಾಗಿ ಸೆಕ್ಷುಯಲ್ ಮಾಲ್ಅಡ್ಜಸ್ಟ್ಮೆಂಟ್, ಅನೈತಿಕ ಲೈಂಗಿಕ ಸಂಬಂಧಗಳು. ಗಂಡ ಆಗಿರಲಿ ಹೆಂಡತಿ ಆಗಿರಲಿ, ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಹೆಂಡತಿಯನ್ನು ಹೊಡಿಲಿಕ್ಕೆ ಇದು. ಇಬ್ಬರಲ್ಲೂ ಕೂಡ ಅಥವಾ ಯಾರ ಒಬ್ಬರಲ್ಲೂ ಕೂಡ ಈ ಥರದ ಅನೈತಿಕ ಸಂಬಂಧಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೆಂಡತಿಯನ್ನು ಹೊಡಿತಕ್ಕಂಥದ್ದು ಕಂಡುಬರುತ್ತೆ. ಹೆಂಡತಿ ಅನೈತಿಕ ಸಂಬಂಧವನ್ನು ಹೊಂದಿದ್ರೆ ಗಂಡ ಹೊಡಿತಾನೆ ನಿಜ. ಹಾಗೇನೆ ಗಂಡ ಏನಾದರೂ ಕೂಡ ಅನೈತಿಕ ಸಂಬಂಧವನ್ನು ಇನ್ನೊಬ್ಬಳ ಜೊತೆಗೆ ಇಟ್ಟುಕೊಂಡಿದ್ದಾನೆ ಅಂತ ಹೇಳಿದ್ರೆ ಆಗಲೂ ಕೂಡ ತನ್ನ ಹೆಂಡತಿಯನ್ನು ಹಿಂಸಿಸ್ತಾನೆ, ದೈಹಿಕವಾಗಿ ದಂಡಿಸ್ತಾನೆ, ಹೊಡಿತಾನೆ. ಯಾಕೆಂದರೆ ತಾನು ಮಾಡಿರ್ತಕ್ಕಂತಹ ತಪ್ಪನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರವಾಗಿ, ಅದನ್ನು ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ, ಹೆಂಡತಿ ಅದರ ವಿರುದ್ಧವಾಗಿ ಮಾತನಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೆಂಡತಿಯನ್ನು ಹೊಡೆದು ಅಂಕಿಯಲ್ಲಿಟ್ಟಿರ್ತಾನೆ, ಬೈದಲ್ಲಿಟ್ಟಿರ್ತಾನೆ, ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಈ ಥರ ಗಂಡ ಹೆಂಡತಿ ಇಬ್ಬರೂ ಕೂಡ ಇರ್ಬೋದು, ಅಥವಾ ಯಾರಲ್ಲಿ ಒಬ್ಬರಾದರೂ ಕೂಡ ಈ ಥರದ ಸೆಕ್ಷುವಲ್ ಮಾಲ್ಅಡ್ಜಸ್ಟ್ಮೆಂಟ್ ಇಟ್ಕೊಂಡಿದ್ದರೆ ಸಾಮಾನ್ಯವಾಗಿ ಆ ಕಾರಣವನ್ನು ಮುಂದಿಟ್ಟುಕೊಂಡು ಹೆಂಡತಿಯನ್ನಿಗೆ ಬಾರಿಸುವ ಕೆಲಸವನ್ನು ಮಾಡ್ತಾರೆ. ಒಂದು. ಎರಡನೇದು ಎಮೋಷನಲ್ ಡಿಸ್ಟರ್ಬೆನ್ಸಸ್, ಭಾವನಾತ್ಮಕವಾಗಿರ್ತಕ್ಕಂತಹ ಒಂದು ಅಡ್ಡಿ ಆತಂಕಗಳು, ಭಾವನಾತ್ಮಕವಾಗಿರ್ತಕ್ಕಂಥ ಅಡೆತಡೆಗಳು ಇದು ಕೂಡ. ಸೊ ಅವರು ಈಗ ಗಂಡ ಹೆಂಡತಿ ಅಂತಂದರೆ ಇಬ್ಬರು ಕೂಡ ಪರಸ್ಪರ ಅನ್ಯೋನ್ಯವಾಗಿರಬೇಕು, ಭಾವನಾತ್ಮಕವಾಗಿ ಇಬ್ಬರು ಕೂಡ ಆದರ್ಶವಾಗಿರಬೇಕು, ಅನ್ಯೋನ್ಯವಾಗಿರಬೇಕು ನಿಜ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈ ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧಗಳು ಇಲ್ಲ ಅಂತ ಹೇಳಿದ್ರೆ ಅವರಿಬ್ಬರ ನಡುವೆ ವೈಮನಸ್ಸುಗಳು ಬರ್ತದೆ, ಭಿನ್ನಾಭಿಪ್ರಾಯಗಳು ಬರ್ತದೆ, ಮುನಿಸು ಬರ್ತದೆ, ಕೋಪ ಬರ್ತದೆ. ಅದರ ಪರಿಣಾಮವಾಗಿ ದ್ವೇಷ ಇಬ್ಬರಲ್ಲೂ ಕೂಡ ಬೆಳವಣಿಗೆ ಆಗುತ್ತೆ. ಈಗೇನಾಗುತ್ತೆ, ಅವರಿಬ್ಬರಲ್ಲೂ ಕೂಡ ತಾನು ಗಂಡ ಅನ್ನುವಂಥ ಭಾವನೆ ಆಗಲಿ, ಹೆಂಡತಿ ಅಂತಕ್ಕಂತಹ ಭಾವನೆ ಆಗಲಿ, ಇಲ್ಲಿ ಪ್ರೀತಿ ಪ್ರೇಮ ವಿಶ್ವಾಸ ಯಾವುದೂ ಕೂಡ ಕೆಲಸಕ್ಕೆ ಬರೋದಿಲ್ಲ. ಅಂಥ ಸಂದರ್ಭದಲ್ಲಿ ಭಾವನಾತ್ಮಕವಾಗಿ ಅವರು ಸಂಘರ್ಷಕ್ಕೆ ಒಳಗಾಗ್ತಾರೆ. ಆ ಭಾವನಾತ್ಮಕ ಸಂಘರ್ಷವೇ ಹೆಂಡತಿಯನ್ನು ಉಳಿಲಿಕ್ಕೆ ಕಾರಣ ಆಗುತ್ತೆ. ಮೂರನೇದಾಗಿ ಹಸ್ಬೆಂಡ್ಸ್ ಈಗೋಯಿಸಮ್, ಗಂಡನಿಗೆ ಇರ್ತಕ್ಕಂತಹ ಒಂದು ಏನು ಅಹಂ ಅನ್ನೋದು. ಸೊ ನಾನು ಪುರುಷ, ನಾನು ಗಂಡ, ನಾನು ಅಧಿಕಾರಸ್ಥ, ನಾನು ಕುಟುಂಬದ ಮುಖ್ಯಸ್ಥ, ಇಲ್ಲಿ ನಾನೇ ಅನ್ನುವಂಥದ್ದು ಇದೆಯಲ್ಲ, ಬಹುಶಃ ಅದು ಹೆಂಡತಿಯನ್ನು ಹಿಂಸಿಸಲಿಕ್ಕೆ, ಹೊಡಿಲಿಕ್ಕೆ ಒಂದು ಕಾರಣ ಆಗ್ಬೋದು ಅಂತ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಸಣ್ಣದಾಗಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಹೆಂಡತಿಯನ್ನು ಹಿಡ್ಕೊಂಡು ಗಂಡ ತನ್ನ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದೆಯಾ ಅನ್ನೋ ಕಾರಣವನ್ನು ಮುಂದಿಟ್ಟುಕೊಂಡು ಹೊಡಿಬೋದು. ಸೊ ಗಂಡಸರಿಗೆ ಈ ಥರದ ಈಗೋಯಿಸಮ್ ಭಾಳ ಹೇಗಿರ್ತದೆ. ಸೊ ಈಗೋಯಿಸಮ್ ಜಾಸ್ತಿ ಇರ್ತಕ್ಕಂತಹ ಗಂಡಸರಿದ್ದಾರಲ್ಲ, ಅವರು ಹೆಂಡತಿಯರನ್ನು ಸಾಮಾನ್ಯವಾಗಿ ಹೊಡಿತಾ ಇರ್ತಾರೆ ಅಂತೇಳಿ. ಇನ್ನು ಮುಖ್ಯವಾಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಫ್ ಹಸ್ಬೆಂಡ್ಸ್, ಗಂಡಂದಿರಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಕೀಳರಿಮೆಯ ಮನೋಭಾವ ಇರುತ್ತೆ. ಸೊ ತನ್ನಲ್ಲಿ ಏನೋ ಒಂದು ತಪ್ಪು ಇರುತ್ತೆ, ತನ್ನಲ್ಲಿ ಏನೋ ಒಂದು ದೋಷ ಇರುತ್ತೆ, ತಾನು ದೌರ್ಬಲ್ಯವನ್ನು ಹೊಂದಿರ್ತಾನೆ, ತಾನು ಅಸಕ್ಷನಾಗಿರ್ತಾನೆ, ದುರ್ಬಲನಾಗಿರ್ತಾನೆ, ಯಾವುದೋ ವಿಚಾರದಲ್ಲಾಗಿರ್ಬೋದು, ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಯಾವುದೋ ರೀತಿಯಾಗಿರ್ತಕ್ಕಂತಹ ಅಸಾಮರ್ಥ್ಯಗಳನ್ನು ಆತ ಹೊಂದಿದ್ದಾನೆ ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ತನ್ನಲ್ಲಿರ್ತಕ್ಕಂತಹ ಅಸಾಮರ್ಥ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರವಾಗಿ, ದೌರ್ಬಲ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರವಾಗಿ ಹೆಂಡತಿಯನ್ನು ಹೊಡಿತಕ್ಕಂಥದ್ದು ಕಂಡುಬರುತ್ತೆ. ಸೊ ಒಂದು ವಿಶಾಲವಂತಿಕೆ ಇಲ್ಲ, ವಿಶಾಲವಾಗಿ ಯೋಚನೆ ಮಾಡ್ತಕ್ಕಂಥ ಮನೋಭಾವ ಇಲ್ಲ, ಸೀಮಿತವಾದ ಸಂಕುಚಿತವಾದ ಬುದ್ಧಿಯನ್ನು ಹೊಂದಿರ್ತಾನೆ ಅವನು. ಹಾಗಾಗಿ ತಾನು ಸ್ವಾಭಿಮಾನದ ಹೆಸರಿನಲ್ಲಿ, ಅಹಂನ ಹೆಸರಿನಲ್ಲಿ ತನ್ನ ಬಗ್ಗೆ ತನ್ನದೇ ಆಗಿರ್ತಕ್ಕಂತಹ ಒಂದು ಕೀಳರಿಮೆಯನ್ನು ಹೊಂದಿರ್ತಾನೆ ಅವನು, ತನ್ನಲ್ಲಿರ್ತಕ್ಕಂತಹ ಏನು ದೋಷಗಳನ್ನು, ದೌರ್ಬಲ್ಯಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರವಾಗಿ. ಈ ಸಂದರ್ಭದಲ್ಲಿ ಹೆಂಡತಿಯ ಮೇಲೆ ಕೈ ಮಾಡುವ, ಹೊಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅಂತೇಳಿ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಹಸ್ಬೆಂಡ್ಸ್ ಆಲ್ಕೋಯಿಸಮ್, ಕುಡುಕ ಗಂಡಂದಿರು ಹೆಂಡತಿಯರನ್ನ ಸಾಮಾನ್ಯವಾಗಿ ಹೊಡಿತಾ ಇರ್ತಾರೆ, ಪದೇ ಪದೇ ಹೊಡಿತಾ ಇರ್ತಾರೆ.
ಕುಡ್ಕೊಂಡು ಬಂದಿದ್ದಾನೆ ಅಂತಂದರೆ ಗೊತ್ತಾಗಬೇಕು ಅವಳಿಗೆ ಹೆಂಡತಿಗೆ ಇವತ್ತು ಒದೆ ಬಿದ್ದು ಅಂತ ಲೆಕ್ಕ. ಸೊ ಹೀಗಾಗಿ ಈ ಕುಡುಕ ಗಂಡಂದಿರಿಗೆ ವೈಚಾರಿಕತೆ ಇರೋದಿಲ್ಲ, ಕುಡುಕ ಗಂಡಂದಿರಿಗೆ ವಿವೇಚನೆ ಇರೋದಿಲ್ಲ, ಕುಡುಕ ಗಂಡಂದಿರಿಗೆ ಈ ಥರದ ತಾಳ್ಮೆ ಸಹನೆ ಇದಿರೋದಿಲ್ಲ. ಭಾಳ ಕೋಪ ಮಾಡ್ಕೊಳ್ತಾರೆ. ಚಟಕ್ಕೆ ಒಳಗಾಗಿರ್ತಕ್ಕಂಥ ಈ ವ್ಯಕ್ತಿ ವಿವೇಚನಾರಹಿತನಾಗಿ ಹೆಂಡತಿಯ ಮೇಲೆ ಹೊಡಿತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಜಲಸಿ, ಅಸೂಯೆ, ಹೆಂಡತಿಯ ಮೇಲೆ, ಹೆಂಡತಿಯ ಕುಟುಂಬದ ಮೇಲೆ ಇರ್ತಕ್ಕಂಥ ಅಸೂಯೆ ಇದೆಯಲ್ಲ, ಇದು ಹೆಂಡತಿಯ ಕುಟುಂಬದ ಮೇಲೆ ಇರ್ತಕ್ಕಂಥ ಅಸೂಯೆಯನ್ನ, ಮಾವನ ಮೇಲೆ ಇರ್ತಕ್ಕಂಥ ಅಸೂಯೆಯನ್ನ, ಬಾಮೈದನ ಮೇಲೆ ಇರ್ತಕ್ಕಂಥ ಅಸೂಯೆಯನ್ನ ಹೆಂಡತಿಯ ಮೇಲೆ ತೀರಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಹೆಂಡತಿಯನ್ನ ಹೊಡಿತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ವೈಫ್ಸ್ ನರ್ವಸ್ನೆಸ್, ಹೆಂಡತಿ ಏನಾದರೂ ಕೂಡ ಸ್ವಲ್ಪ ದುರ್ಬಲಳಾದರೆ ಅಂಥ ಸಂದರ್ಭದಲ್ಲಿ ಪ್ರಬಲನಾಗಿರ್ತಕ್ಕಂಥ ಈ ಗಂಡ ಹೆಂಡತಿಯನ್ನ ಹೊಡಿತಾ ಇರ್ತಾನೆ ಅಂಥೇಳಿ. ಇನ್ನು ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್, ಗಂಡ ಹೆಂಡತಿಯರ ನಡುವೆ ಸರಿಯಾಗಿರ್ತಕ್ಕಂತಹ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಸೊ ಯಾವ ಗಂಡ ಹೆಂಡತಿ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ವೋ ಅವರಿಬ್ಬರನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲಿ ಕೊರತೆ ಉಂಟಾಗಿರ್ತದೋ, ಒಬ್ಬರು ಏನು ಅಂತ ಇನ್ನೊಬ್ಬರಿಗೆ ಗೊತ್ತಿರಬೇಕು, ಆದರೆ ಈ ಬಗ್ಗೆ ಸರಿಯಾಗಿರ್ತಕ್ಕಂಥ ತಿಳುವಳಿಕೆ ಅವರಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆಕೆಯನ್ನು ಹೊಡಿತಕ್ಕಂಥದ್ದು ಕಂಡುಬರುತ್ತೆ. ಸೊ ದಟ್ ಈಸ್ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಈಸ್ ಮೇಜರ್ ಕಾಸ್ ಫಾರ್ ದಿ ವೈಫ್ ಬೀಟಿಂಗ್. ಬಹಳ ಇಂಪಾರ್ಟೆಂಟ್, ನೀವು ಗಮನಿಸಿ. ಡೌಟ್ಫುಲ್ನೆಸ್ ಟುವರ್ಡ್ಸ್ ವೈಫ್, ಗಂಡನಿಗೆ ಹೆಂಡತಿಯ ಮೇಲೆ ಏನಾದರೂ ಅನುಮಾನ ಇತ್ತು ಅಂತ ಹೇಳಿದ್ರೆ, ಅನುಮಾನ ಬಂತು ಅಂತ ಹೇಳಿದ್ರೆ ಹೆಂಡತಿಗೆ ಒದೆ ಬಿದ್ದು ಅಂತ ತಿಳ್ಕೋಬೇಕು. ಸೊ ಹೀಗಾಗಿ ಹೆಂಡತಿಯನ್ನ ಪದೇ ಪದೇ ಅನುಮಾನಿಸುವಂತಹ ಗಂಡ ಹೆಂಡತಿಯನ್ನ ಪದೇ ಪದೇ ಈ ಥರದ ದೈಹಿಕ ಹಿಂಸೆಗೆ ಒಳಪಡಿಸ್ತಾನೆ. ದೈಹಿಕವಾಗಿ ಅವನನ್ನು ಹೊಡಿತಾನೆ ಇರ್ತಾನೆ. ಆಕೆ ಕುಂತರೂ ತಪ್ಪು, ನಿಂತರೂ ತಪ್ಪು, ಎಲ್ಲದಕ್ಕೂ ಅನುಮಾನ ಪಡ್ತಕ್ಕಂಥದ್ದು. ಸೊ ಯಾರ ಜೊತೆನೂ ಮಾತಾಡೋಂಗಿಲ್ಲ, ಎಲ್ಲಿಗೂ ಹೋಗೋಂಗಿಲ್ಲ, ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ, ಮೊಬೈಲ್ ನೋಡೋಂಗಿಲ್ಲ, ಟಿ ವಿ ನೋಡೋಂಗಿಲ್ಲ. ಸೊ ಏನು ಮಾಡಿದ್ರೂ ತಪ್ಪು. ಆಕೆಯನ್ನು ತಪ್ಪಿತಸ್ಥಳು ಅಂತ ತೀರ್ಮಾನ ಮಾಡಿಬಿಟ್ಟಿರ್ತಾನೆ. ಯಾಕೆಂದರೆ ಆಕೆಯ ಮೇಲೆ ಒಂದಷ್ಟು ಅನುಮಾನ ಬಂದಿರ್ತೀವಿ ಅವನಿಗೆ. ಸೊ ಹೀಗೆ ಅನುಮಾನ ಪಡ್ತಕ್ಕಂತಹ ಗಂಡ ಹೆಂಡತಿಯನ್ನು ಪದೇ ಪದೇ ಹಿಂಸಿಸ್ತಕ್ಕಂಥದ್ದು ಕಂಡುಬರುತ್ತೆ. somewhat giant family, I am not sure the giant family is the major cause for the wife beating, but somewhat it is cause. So one of the causes. ಕೆಲ ಮಟ್ಟಿಗೆ ಮಾತ್ರ, ಯಾಕೆಂದರೆ ಅವಿಭಕ್ತ ಕುಟುಂಬದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಇರೋದ್ರಿಂದ ಗಂಡ ಹೆಂಡತಿಯರು ವೈಯಕ್ತಿಕವಾಗಿ ಮೀಟ್ ಮಾಡಲಿಕ್ಕಾಗೋದಿಲ್ಲ, ಪರಸ್ಪರ ಮಾತುಕತೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ಹಂಚ್ಕೊಳ್ಳಿಕ್ಕಾಗೋದಿಲ್ಲ. ಹಾಗಾಗಿ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತಹ ವಾತಾವರಣ ಸೃಷ್ಟಿ ಆಗಿರೋದಿಲ್ಲ, ಅಂಥ ವಾತಾವರಣ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಹೆಂಡತಿಯನ್ನು ಹೊಡಿತಕ್ಕಂಥ ಸಾಧ್ಯತೆ ಇರಬಹುದು ಅಂತ. ಆಮೇಲೆ ಫಾಲ್ಟಿ ಸೋಷಿಯಲೈಸೇಷನ್, ಗಂಡಸರಿಗೆ ಸರಿಯಾಗಿರ್ತಕ್ಕಂತಹ ಒಂದು ಸಾಮಾಜೀಕರಣ ಆಗಿರೋದಿಲ್ಲ, ಒಂದು ದೋಷಪೂರಿತವಾಗಿರ್ತಕ್ಕಂಥ ಸಾಮಾಜೀಕರಣ ಆಗಿರುತ್ತೆ. ಸ್ತ್ರೀ ದ್ವೇಷಿ ಮನೋಭಾವನೆಯನ್ನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಆತ ಬೆಳೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆದಮೇಲೆ ಹೆಂಡತಿಯನ್ನು ಅನುಮಾನಿಸ್ತಾನೆ ಡೆಫಿನೆಟ್ಲಿ. ಆ ಸಂದರ್ಭದಲ್ಲಿ ಗಂಡ ಹೆಂಡತಿಯನ್ನು ಹೊಡಿತಕ್ಕಂಥದ್ದು ಸಾಮಾನ್ಯ. ಇನ್ನು ಲೋ ಎಕನಾಮಿಕ್ ಸ್ಟೇಟಸ್ ಅಂತ ಇದೆ, ಕೆಳಮಟ್ಟದ ಆರ್ಥಿಕ ಸ್ಥಾನಮಾನಗಳು, ಸ್ಥಿತಿಗತಿಗಳು. ಅಂದರೆ ಗಂಡ ಬಡವನಾಗಿರ್ತಾನೆ, ತನ್ನ ಬಡತನದಿಂದಾಗಿ ಆತ ಅಸಹಾಯಕನಾಗಿರ್ತಾನೆ, ಹೆಂಡತಿಯ ಬೇಕು ಬೇಡುಗಳನ್ನು ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ, ಸಾಮರ್ಥ್ಯ ಇರೋದಿಲ್ಲ ಅವನು. ಅಂಥ ಸಂದರ್ಭದಲ್ಲಿ ಅವನ ಲೋ ಎಕನಾಮಿಕ್ ಸ್ಟೇಟಸ್ ಸ್ಟಿಮ್ಯುಲೇಟಿಂಗ್ ಹಿಮ್ ಟು ಬೀಟ್ ಹಿಸ್ ವೈಫ್. ಸೊ ತನ್ನ ಹೆಂಡತಿ ತಾನು ಎಲ್ಲಿ ಏನು ಕೇಳಿಬಿಡ್ತಾಳೋ, ತನ್ನ ಬಡತನದಿಂದಾಗಿ ಆಕೆ ಕೇಳಿದ್ದೆಲ್ಲವನ್ನು ಕೂಡ ಕೊಡಿಸ್ಲಿಕ್ಕಾಗೋದಿಲ್ಲ, ಆಕೆಯ ಆಸೆಗಳನ್ನು ಪೂರೈಸಲಿಕ್ಕಾಗೋದಿಲ್ಲ. ಸೊ ಈ ಬಡವರಲ್ಲಿ ಈ ಥರದ ಹಿಂಸೆ ಸ್ವಲ್ಪ ಜಾಸ್ತಿನೇ ಇರ್ತದೆ ಅಂಥೇಳಿ. ಅದಾದಮೇಲೆ ಏಜ್ ಡಿಫ್ರೆನ್ಸ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್, ಇದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ಮದುವೆ ಆಗಬೇಕಾದ್ರೆ ಗಂಡು ಮತ್ತು ಹೆಣ್ಣಿನ ವಯಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಹತ್ತಿರದಲ್ಲೇ ಇರಬೇಕು, ತುಂಬ ದೂರ ಆಗಬಾರ್ದು, ಅಂತರ ಜಾಸ್ತಿ ಆಗಬಾರ್ದು. ಸೊ
ಗಂಡನಿಗೆ ಒಂದು 35 ವರ್ಷ 40 ವರ್ಷ ಆಗಿರ್ತದೆ, ಹೆಂಡತಿಗೆ ಒಂದು 18-20 ವರ್ಷ ಆಗಿರುತ್ತೆ ಅಂತಂದ್ರೆ ಅಷ್ಟೊಂದು ದೊಡ್ಡ ಅಂತರದವರಲ್ಲಿ ಮದುವೆ ಮಾಡಿಕೊಂಡ್ರೆ ಇಬ್ಬರ ಮನೋಭಾವನೆಗಳು ವಯಸ್ಸಿಗೆ ತಕ್ಕಾಗಿ ಬೇರೆ ಬೇರೆ ಆಗಿರುತ್ತೆ. ಗಂಡ ಯೋಚನೆ ಮಾಡ್ತಕ್ಕಂಥ ರೀತಿಗೂ ಹೆಂಡತಿ ಯೋಚನೆ ಮಾಡ್ತಕ್ಕಂಥ ರೀತಿಗೂ ಬಹಳ ವ್ಯತ್ಯಾಸ ಇರ್ತದೆ. ಯಾಕೆಂದ್ರೆ ಅದು ವಯಸ್ಸಿನ ಪ್ರಭಾವ, ಅದು ವಯಸ್ಸಿನ ತಪ್ಪಿನಿಂದಾಗಿ. ಸೊ ಇನ್ನೂ ಕೂಡ ಐಸ್ ಕ್ರೀಮ್ ತಿನ್ನಬೇಕು ಅನ್ನುವಂತಹ 18 ವರ್ಷದ 20 ವರ್ಷದ ಹೆಂಡತಿ ತಾನು ಆಸ್ತಿ ಮಾಡಲಿಲ್ಲ, ಹಣ ಸಂಪಾದನೆ ಮಾಡಲಿಲ್ಲ, ಕೂಡಿಡ್ಲಿಲ್ಲ, ಇನ್ನೊಂದು ಮಾಡಲಿಲ್ಲ, ಮತ್ತೊಂದು ಮಾಡಲಿಲ್ಲ, ಕೆಲಸ ಇದೆ, ಒತ್ತಡ ಇದೆ, ಹಾಗೆ ಯೋಚನೆ ಮಾಡ್ತಕ್ಕಂಥ 40 ವರ್ಷದ ಗಂಡ. ಸೊ ಹೀಗಾಗಿ ಇವರಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರಿಬ್ಬರು ವಯಸ್ಸಿಗೆ ತಕ್ಕ ಹಾಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈ ವಯಸ್ಸಿಗೆ ತಕ್ಕ ಹಾಗೆ ಯೋಚನೆ ಮಾಡೋದ್ರಿಂದಾಗಿ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂಥೇಳಿ. ಸೊ ಈ ಥರದ ಒಂದು ಕಾರಣಗಳನ್ನು ನಾವು ಕೊಡ್ಬೋದು ಅಂತ ಹೇಳಿ. ಸೊ ಇದಿಷ್ಟು ಹೆಂಡತಿಯನ್ನು ಹೊಡಿಲಿಕ್ಕೆ ಇರ್ತಕ್ಕಂಥ ಕಾರಣಗಳಾದ ಮೇಲೆ ನಂತರ ನಾವು ಹೆಂಡತಿಯನ್ನು ಹೊಡೆಯುವಂತಹ ಲಕ್ಷಣಗಳನ್ನು ನೀವು ಗಮನಿಸಿ. ರಾಮಹೂಜಾರ್ ಅವರು ಒಂದಷ್ಟು ಲಕ್ಷಣಗಳನ್ನು ಪಟ್ಟಿ ಮಾಡ್ತಾರೆ. ಸೊ ವೈಫ್ಸ್ ಅಂಡರ್ 25 ಇಯರ್ಸ್ ಆಫ್ ಏಜ್, ದಿ ಹರಾಸ್ಮೆಂಟ್, ಹೈಯರ್ ವಿಕ್ಟಿಮೈಸೇಷನ್ ರೇಟ್ಸ್ ಅಂತ. ಸೊ ಸಹಜವಾಗಿ 25 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಂಡತಿಯರು ಹೆಚ್ಚಾಗಿ ಗಂಡಂದರಿಂದ ಹೊಡೆತವನ್ನು ಅನುಭವಿಸಿರ್ತಾರೆ, ಬಲಿಪಶುಗಳಾಗಿರ್ತಾರೆ ಅಂಥೇಳಿ. ಏಜ್ ಗ್ಯಾಪ್ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮೋರ್ ದ್ಯಾನ್ 5 years, 5 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಅಂತರ ಇರತಕ್ಕಂಥ ಗಂಡ ಹೆಂಡತಿಯರಲ್ಲಿ ಗಂಡನ ಕಿರುಕುಳಕ್ಕೆ ಅಥವಾ ಗಂಡನ ಹೊಡೆತಕ್ಕೆ ಹೆಂಡತಿ ಬಲಿಪಶು ಆಗಿರ್ತಾಳೆ. ಸೊ ಲೋ ಎಕನಾಮಿಕ್ ಸ್ಟೇಟಸ್ ಆಫ್ ಫ್ಯಾಮಿಲಿ, ಕುಟುಂಬದ ಕೀಳಾದಂತಹ ಕೆಳಮಟ್ಟದ ಕನಿಷ್ಠವಾದಂತಹ ಆರ್ಥಿಕ ಸ್ಥಿತಿಗತಿಗಳು. ವುಮೆನ್ ಮೋರ್ ಆರ್ ವಿಕ್ಟಿಮೈಸ್ಡ್, ಅಂತಹ ಕುಟುಂಬದಲ್ಲಿರ್ತಕ್ಕಂತಹ ಮಹಿಳೆಯರು ಹೆಚ್ಚಾಗಿ ಬಲಿಪಶುಗಳಾಗಿರ್ತಾರೆ ಅಂಥೇಳಿ. ದ ಫ್ಯಾಮಿಲಿ ಸೈಜ್ ಗಮನಿಸಿದ್ರೆ ಅವಿಭಕ್ತ ಕುಟುಂಬ, ಫ್ಯಾಮಿಲಿ ಕಂಪೋಸಿಷನ್ ಹ್ಯಾವ್ ಲಿಟಲ್ ಕೋರಿಲೇಷನ್ ವಿತ್ ವೈಫ್ ಬೀಟಿಂಗ್. ಸ್ವಲ್ಪ ಮಟ್ಟಿಗೆ ಆಗಲೇ ಹೇಳಿದೆ ನಾನು, ಅವಿಭಕ್ತ ಕುಟುಂಬ ಸ್ವಲ್ಪ ಮಟ್ಟಿಗೆ ಕಾರಣ ಆಗಬಹುದು. ಅಸಾಲ್ಟ್ಸ್ ಬೈ ಹಸ್ಬೆಂಡ್ಸ್ ಜನರಲಿ ಡು ನಾಟ್ ಇನ್ವಾಲ್ವ್ ಸಿವಿಯರ್ ಇಂಜುರಿ. ಗಮನಿಸಿ, ಗಂಡಸರು ಹೊಡಿತಾರೆ ನಿಜ, ಆದರೆ ಹೆಚ್ಚಿನ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಹೊಡೆಯೋದಿಲ್ಲ, ಪದೇ ಪದೇ ಹೊಡಿತಾ ಇರ್ತಾರೆ. ಸೊ ಹಾಗಾಗಿ ಈ ಹೆಂಡತಿಯರು ಸ್ವಲ್ಪ ಪ್ರಮಾಣದ ಈ ಥರದ ಹೊಡೆತವನ್ನು ಅನುಭವಿಸ್ತಾನೆ ಇರ್ತಾರೆ ಅನ್ನೋದು ಗಮನಿಸಿ. ದ ವೈಫ್ ಬಿಟಿಂಗ್ ಈಸ್ ಆಲ್ಮೋಸ್ಟ್ ರಿಲೇಟೆಡ್ ವಿತ್ ಸೆಕ್ಷುವಲ್ ಮಾಲಡ್ಜಸ್ಟ್ಮೆಂಟ್. ಆಗಲೇ ಹೇಳಿದೆ, ಕಾರಣಗಳನ್ನು ನೋಡಿದಾಗ ರಾಮೋಜರ್ ಅವರು ಕಾರಣಗಳನ್ನು ಗುರುತಿಸ್ತಾರೆ. ಸೆಕ್ಷುವಲ್ ಮಾಲಡ್ಜಸ್ಟ್ಮೆಂಟು, ಎಮೋಷನಲ್ ಡಿಸ್ಟರ್ಬೆನ್ಸಸ್ಸು, ಹಸ್ಬೆಂಡ್ಸ್ ಈಗೋಯಿಸಮು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆಫ್ ಹಸ್ಬೆಂಡ್ಸ್ ಆಲ್ಕೋಯಿಸಮ್, ಜೆಲಸಿ, ವೈಫ್ಸ್ ಪಾಸಿಟಿವ್ ಟಿಮಿಡಿಟಿ. ಸೊ ದಿಸ್ ಆರ್ ದ ಮೇಜರ್ ಕಾಸ್ ಫಾರ್ ದಿ ವೈಫ್ ಬಿಟ್ಟಿಂಗ್. ಸೊ ಇದನ್ನು ಕೋಟ್ ಮಾಡ್ತಾ ಹೋಗ್ತಾರೆ ರಾಮೋಜರ್ ಅವರು. ಆಮೇಲೆ ಯಾರ್ಯಾರು ಚೈಲ್ಡ್ಹುಡ್ ಅಸಲ್ಟ್ಸ್ ಈಸ್ ಕಾಸ್ ಫಾರ್ ದ ವೈಫ್ ಬಿಟ್ಟಿಂಗ್, ಚಿಕ್ಕ ವಯಸ್ಸಿನಲ್ಲಿ ಗಂಡು ಮಕ್ಕಳು ಹಿಂಸೆಗೆ ಒಳಗಾಗಿದ್ದರೆ ವಿವಾಹದ ನಂತರದಲ್ಲಿ ತನ್ನ ಹೆಂಡತಿಗೆ ಹಿಂಸೆ ಕೊಡುವಂತಹ ಒಂದು ನಡವಳಿಕೆಯನ್ನು ಅವರು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿಟ್ರೇಟ್ ವೈಫ್ಸ್ ಆರ್ ಮೋರ್ ವಲ್ನರಬಲ್ ದ್ಯಾನ್ ಎಜುಕೇಟೆಡ್. ಬಟ್ ಅಷ್ಟು ನಾವು ಅದನ್ನು ಪರಿಪೂರ್ಣವಾಗಿ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಅನಕ್ಷರಸ್ಥ ಮಹಿಳೆಯರು ಶಿಕ್ಷಿತ ಮಹಿಳೆಯರಿಗಿಂತ ಹೆಚ್ಚು ಹೊಡೆತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ವಿದ್ಯಾವಂತರು ಕೂಡ ಹೊಡೆದಲೇ ಏನಿಲ್ಲ, ಅವರು ಕೂಡ ಹೊಡೆದಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಶಿಕ್ಷಣಕ್ಕೂ ಮತ್ತು ಹೆಂಡತಿಯನ್ನು ಹೊಡೆಯುವುದಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ ನನಗನ್ಸೋದು. ಸೊ ಆಲ್ಕೋಹಾಲಿಕ್ ಹಸ್ಬೆಂಡ್ಸ್ ಆರ್ ಮೋರ್ ಅಸಾಲ್ಟರ್ಸ್ ದ್ಯಾನ್ ನಾನ್ ಆಲ್ಕೋಹಾಲಿಕ್. ಹಾಗೆ ಹೇಳಿದಾಗೆ ಯಾರು ಕುಡುಕ ಗಂಡಂದಿರಿದ್ದಾರೆ, ಕುಡುಕ ಗಂಡಂದಿರು ತಮ್ಮ ಹೆಂಡತಿಯರನ್ನು ಹೊಡೆಯುವಷ್ಟು ಕುಡುಕರಲ್ಲದವರು ಹೊಡೆಯೋದಿಲ್ಲ. ಸೊ ಹಾಗಾಗಿ ಕುಡುಕರಲ್ಲದ ಗಂಡಂದಿರು ಕುಡುಕ ಗಂಡಂದಿರಿಗಿಂತ ಕಡಿಮೆ ಪ್ರಮಾಣದ ಹೊಡೆತವನ್ನು ಹೆಂಡತಿಯರಿಗೆ ಹೊಡೆದಿರ್ತಾರೆ. ಸೊ ಇದಿಷ್ಟು ಹೆಂಡತಿಯರನ್ನು ಹೊಡೆಯುವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯವನ್ನು ನಾವು ತಿಳ್ಕೊಂಡ